ನ್ಯೂಸ್ವರೆಗೆ ಮತ್ತು ಸ್ವಾಗತ. ನಾನು ಮಧ್ಯ ಪ್ರಕಾಶ್ ಅವರೇ, KJP BJPಯ ಅಲಯನ್ಸ್ ಏನಿದೆ, ಒಂದು ಕಡೆ ಧಾರವಾಡದಲ್ಲಿ ಜಗದೀಶ್ ಶೆಟ್ಟರ್ ತಮ್ಮನಿಗೆ ಬಿಟ್ಕೊಡುವಂಥದ್ದು, ಮೈಸೂರು ಚಾಮರಾಜನಲ್ಲಿ KJP ಅಭ್ಯರ್ಥಿ ನಿಲ್ಲುವಂಥದ್ದು. ಒಂದು ರೀತಿ ಎಲ್ಲೋ ಒಂದು ಕಡೆ ಉಲ್ಟಾ ಪಲ್ಟಾ ಅನಿಸುತ್ತೆ. KJPಯ ಪ್ರಭಾವ ಇರತಕ್ಕಂಥ ಹಾವೇರಿ, ಧಾರವಾಡ, ಹೆಚ್ಚು ಕಮ್ಮಿ ಹುಬ್ಳಿ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಟಿಕೆಟ್ನ ತೊಗೊಳ್ತಾರೆ KJP, ನಾವೇ ನಿಲ್ತೀವಿ ಅನ್ನುವಂಥ ಮಾತುಗಳನ್ನ ಅಲ್ಲಿ ಶಿವರಾಜ್ ಸಜ್ಜನು ಎಕ್ಸ್ ಮೇಲೆ ಅವನೇ KJP ಪ್ರಭಾವಿ ನಾಯಕ, ಅಲ್ಲಿ ಸೀಟ್ ಬಿಟ್ಕೊಡ್ತಾರೆ. ಅಲ್ಲಿ ಹೇಳ್ತಾರೆ ಯಡಿಯೂರಪ್ಪನವರು ನಾನು ಹೇಳಿಲ್ಲ, ಅವರೇ ಸ್ವ ಇಚ್ಛೆಯನ್ನು ತೊಗೊಂಡಿದ್ದಾರೆ ವಾಪಸ್ ಅಂತ ಹೇಳಿ. ಶಿವರಾಜ್ ಸಜ್ಜನ್ ಹೇಳ್ತಾರೆ ಇಲ್ಲ, ನಮ್ಮ ನಾಯಕರ ಆದೇಶದಿಂದ ತೊಗೊಂಡಿದ್ರು ಅಂತಂದರೆ ಪೊಲಿಟಿಕಲಿ ಇದು ರಾಂಗು, ಬಟ್ ಸ್ಟ್ರಾಟಜಿಕಲಿ ರೈಟ್ ಅನ್ನುವಂಥದ್ದು. ಅಂದರೆ ಬಹುತೇಕ ಅವ್ರಿಗೆ ನೀವು ಹೇಳಿದ ಪಿಕ್ಚರ್ ಕ್ಲಿಯರ್ ಇದೆ, ಮುಂದಿನ ತೆರೆ ಮೇಲೆ ಬರ್ತಕ್ಕಂಥ ಪಾತ್ರಗಳೆಲ್ಲವೂ ಕೂಡ ಸ್ಪಷ್ಟವಾಗಿ ಮಾಡ್ಕೊಳ್ಳಿಕ್ಕೆ ಮಾಡಿದಂಥ ಒಂದು ಮೈತ್ರಿ ಅಂತದ್ದು 100%. ಇಲ್ಲಿ ಒಂದು ಭೂಮಿಕೆ, ಒಂದು ಇಂಡಿಕೇಶನನ್ನು ತುಂಬ ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ ಸೈನ್ಯದು. ಆ ಇಂಡಿಕೇಶನ್ ಕೊಡ್ತಾ ಇರೋರು ಯಾರು ಅಂತಂತಂದರೆ ಜಗದೀಶ್ ಶೆಟ್ಟರ್ ಒಂದು ಕಡೆ, ಮತ್ತೊಂದು ಕಡೆ ಯಡಿಯೂರಪ್ಪ. ಈಗಾಗಲೇ ಸದಾನಂದ ಗೌಡರು ತಮ್ಮ ಸಂಪೂರ್ಣ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ, ಯಡಿಯೂರಪ್ಪನವರು ಇಲ್ಲದೇನೆ ನಾವು ಪಕ್ಷ ಕಟ್ಟಬಹುದು ಅಂತ ಹೇಳಿದ್ದು ನಿಜ. ಜಗದೀಶ್ ಶೆಟ್ಟರ್ ಇಲ್ಲಿವರೆಗೂ ಡಾರ್ಕ್ ಹಾರ್ಸ್ ಆಗಿದ್ರು. ಡಾರ್ಕ್ ಹಾರ್ಸ್ ಯಾಕೆ ಇವರೆಲ್ಲರೂ ಯಡಿಯೂರಪ್ಪನವರ ಬಲಗೈ ಬಂಟರಾಗಿದ್ರು. ಉಮೇಶ್ ಕತ್ತಿ, ಬೊಮ್ಮಾಯಿ ಎಲ್ಲರೂ ಡೆಲ್ಲಿಗೆ ಹೋದಾಗ ಇಲ್ಲಿ ಮಾತಾಡಿದಾಗ ಜಗದೀಶ್ ಶೆಟ್ಟರ್ ಮಾತಾಡಿರಲಿಲ್ಲ. ಅದು ಜಗದೀಶ್ ಶೆಟ್ಟರ್ ಏನು ಹೇಳ್ತಾರೆ ಅನ್ನುವಂಥ ಕುತೂಹಲ ಭಾಳ ಜನಕ್ಕಿತ್ತು. ಹಾಗಾಗಿ ಜಗದೀಶ್ ಶೆಟ್ಟರ್ ಅವರು ಮಾತಾಡೋದು ಈಗ ಒಂದು ರೀತಿ ಈ ಲೀಡರ್ಶಿಪ್ ಲೈನಲ್ಲಿ ಜಗದೀಶ್ ಶೆಟ್ಟರ್ ಒಂದು ರೀತಿ ನಂಬರ್ 2ನಲ್ಲಿದ್ದಾರೆ. ನಂಬರ್ 2ನಲ್ಲಿದ್ದಾಗ ಸಹಜವಾಗಿ ಶೆಟ್ಟರ್ ಎಕ್ಸ್ಪ್ರೆಸ್ ಮಾಡಿದ್ರು ತಮ್ಮ ಇಂಗಿತವನ್ನು, ಈ ಒಂದು ಹೊಂದಾಣಿಕೆಗೆ ಅಥವಾ ವಿಲೀನಕ್ಕೆ ತಮ್ಮ ಸಹಮತವನ್ನು ಶೆಟ್ಟರ್ ವ್ಯಕ್ತಪಡಿಸಿದ್ರು ಅಂದರೆ ಪ್ರಹ್ಲಾದ್ ಜೋಶಿ ಅದಕ್ಕೆ ಎಸ್ ಅಂದರು ಅಂತ ಅರ್ಥ. ಮತ್ತು ಪಕ್ಷನೂ ಎಸ್ ಅಂದಿದೆ ಅಂತ. ಮತ್ತು ಶೆಟ್ಟರ್ ಇನ್ನೊಂದೇನು ಮಲ್ಕಾಪುರಿ ಅವ್ರಿಗೂ ಪ್ರಾಯಶಃ ಗೊತ್ತಿದೆ, ಸದಾನಂದ ಗೌಡ್ರು ಇರ್ಬೋದು, ಅನಂತಕುಮಾರ್ ಇರಬಹುದು, ಯಡಿಯೂರಪ್ಪ ಅವರು ಇರ್ಬೋದು, ಅವರ ಮನಸ್ಸಿಗೆ ಬಂದಂತೆ ಒಂದೊಂದು ಸಾರಿ ಮಾತಾಡ್ಬಿಡ್ಬಹುದು. ಆದರೆ ಜಗದೀಶ್ ಶೆಟ್ಟರು ಹೈಕಮಾಂಡ್ ಸೂಚನೆ ಇಲ್ಲದೆ ಹೋದರೆ ಅವ್ರ ಬಾಯನ್ನು ಬಿಡೋದಿಲ್ಲ. ಅಂದ್ರೆ ತುಂಬಾ ಸ್ಪಷ್ಟ ಏನು ಅಂತಂದ್ರೆ ಅವರು ಸಿಎಂ ಆಗಿ ಆಯ್ಕೆ ಆಗುವಾಗ ಕೂಡ ಒಂದು ಮಾತು ಹೇಳಿದ್ರು, ಯಡಿಯೂರಪ್ಪ ಮಾಡಿಲ್ಲ ನನ್ನ ಮಾತನ್ನ ಹೇಳಿದ್ರು. ಜೊತೆಗೆ ಅನೇಕ ಸಂದರ್ಭಗಳಲ್ಲಿ ಅವರು ಒಂದು ಮಾತನ್ನ ಶೆಟ್ಟರ್ ಏನು ಹೇಳ್ತಾ ಇದ್ರು ಅಂದ್ರೆ, ನನಗೆ ಪಕ್ಷ ಏನು ಹೇಳುತ್ತೋ ಅದನ್ನು ನಾನು ಮಾಡ್ತೀನಿ ಹೊರತು ಯಾವೊಬ್ಬ ವ್ಯಕ್ತಿಯ ಮಾತನ್ನು ಕೇಳೋದಿಲ್ಲ ಅನ್ನುವಂಥ ಮಾತು ಹೇಳಿದರು. ಇತ್ತೀಚೆಗೆ ಅವರು ರಾಜನಾಥ್ ಸಿಂಗ್ ಅವರನ್ನು ದೆಹಲಿಯಲ್ಲಿ ಭೇಟಿ ಮಾಡಿ ಬಂದಿದ್ದರು. ಅದರ ಅರ್ಥ ಏನು, ಅಲ್ಲಿಂದ ಬಂದ ತಕ್ಷಣವೇ KJP ಮತ್ತು BJP ಹೊಂದಾಣಿಕೆಯನ್ನು ಮಾಡಿಕೊಂಡಿದೆ. ಒಂದು ರೀತಿ ಭೂಮಿಕೆಯನ್ನು ಶೆಟ್ಟರ್ ಮತ್ತು ಯಡಿಯೂರಪ್ಪ ಇಬ್ಬರು ಜೊತೆ ಸೇರಿ ಸಿದ್ಧಪಡಿಸಿದ್ದಾರೆ. ಆ ಭೂಮಿಕೆ ಸಿದ್ಧಪಡಿಸೋದಕ್ಕೆ ಹೈಕಮಾಂಡ್ ಕ್ಲಿಯರೆನ್ಸ್ ಇರೋದು ತುಂಬ ಸ್ಪಷ್ಟ. ಆದ್ದರಿಂದ ಈ BJP ಮತ್ತು KJP ಲೋಕಸಭಾ ಚುನಾವಣೆಯ ಒಳಗೆ ಒಂದಾಗೋದು ನಿಶ್ಚಿತ ಅಂತ ನನಗಂತ. ಒಂದೇ ವೇದಿಕೆ ಮೇಲೆ ಬಂದೇ ಬರ್ತಾರೆ. ಮಲ್ಕಾಪುರ ಅವರೇ, ಅಲ್ಲ ಒಂದಿಲ್ಲ, ಯಡಿಯೂರಪ್ಪನವ್ರು ಮೊನ್ನೆ ಮೈಸೂರಲ್ಲಿ ಏನು ಹೇಳಿದ್ರು, ನಾನು ಯಾವ ಕಾರಣಕ್ಕೂ BJP ಜೊತೆ ಮರ್ಜ್ ಆಗೋದಿಲ್ಲ, ಅದೆಲ್ಲ ಸುಳ್ಳು. ಇನ್ನೊಂದು ಕಡೆ ಹೇಳ್ತಾರೆ, ನನಗೆ ಎಲ್ಲ ರಾಷ್ಟ್ರೀಯ ನಾಯಕರು ನನ್ನ ಸಂಪರ್ಕದಲ್ಲಿದ್ದಾರೆ, ನಾನು ಟೈಮ್ ನೋಡಿ ತೀರ್ಮಾನ ತಗೊಳ್ತೇನೆ, ಸಕಾಲದಲ್ಲಿ ಸಕಾಲವಾದಂಥ ತೀರ್ಮಾನ ಕೈಗೊಳ್ತೇನೆ. ಅವ್ರ ಜೊತೆಗಿರತಕ್ಕಂಥ ಪೋಳಿ ಅಂತೀವಲ್ಲ ಹಿಂದೆ ಇದೆ ಆ ದಂಡು, ಅದು ಚೆದರ್ತಾ ಇದೆ. ಯಡಿಯೂರಪ್ಪ ಒಂಟಿ ಆಗ್ತಾರೆ, ಬಹುತೇಕ ಒಂಟಿ ಆದಾಗ ಇನ್ನೇನು ಮಾಡ್ತಾರೆ, ಮತ್ತೆ ಹೋಗಿ ಹಳೆ ಮನೆ ಆಶ್ರಯ ತಗೋಬೇಕು. ಇದ್ರ ಬಗ್ಗೆ ನೀವು ಈ ವಿಷಯವನ್ನು ಸನ್ಮಾನ್ಯ ಯಡಿಯೂರಪ್ಪ ಜೊತೆ ಮಾತಾಡಿದ್ರೆ ಸರಿ ಅಂತ ನಾನು ಭಾವಿಸ್ತೀನಿ. ಅವ್ರ ಜೊತೆಗೆ ನೀವು ಕೆಲಸ ಮಾಡೋದಲ್ಲ. ಎರಡನೇದು, ನೀವು ಕಪೋಕಲ್ಪಿತವಾಗಿ ಜಗದೀಶ್ ಶೆಟ್ಟರ್ ಸಮ್ಮತಿ ಕೊಟ್ಟಿದ್ದಾರೆ, ಜಗದೀಶ್ ಶೆಟ್ಟರ್ ಹೇಳಿಕೆ ಆಯ್ತು. ನಾನು ಹೇಳ್ತೀನಿ, ಜಗದೀಶ್ ಶೆಟ್ಟರ್ ತಮ್ಮ ತಮ್ಮನಿಗಾಗಿ ಒಂದು ಪಕ್ಷದ ನಿಲುವನ್ನ ಹೇಗೆ ಮುರಿದ್ರು ಅಂತ. ಅವರು ಸೋಲು ಗೆಲುವು ಇರಲಿ ಎರಡನ್ನೂ ಕೂಡ ಸ್ವೀಕಾರ ಮಾಡಕ್ಕೆ ಪ್ರದೀಪ್ ಶೆಟ್ಟರ್ನ ಕಣಕ್ಕಿಳಿಸಬೇಕಾಗಿತ್ತು. ಜಗದೀಶ್ ಜೊತೆ ಮೈತ್ರಿ ಹೆಂಗ್ ಮಾಡ್ಕೊಂಡ್ರಿ ನೀವು? ಜಗದೀಶ್ ಶೆಟ್ಟರ್ ಅವರು ಎಲ್ಲಿ ಕೂಡ ಯಾವುದೇ ಈ ಸಂಬಂಧ ಯಾವುದೇ ಅಧಿಕೃತವಾದ ಹೇಳಿಕೆಯನ್ನು ಕೊಟ್ಟಿಲ್ಲ. ಒಂದು ನಿಮಿಷ, ಜಗದೀಶ್ ಶೆಟ್ಟರ್ ಅವರು ಯಾವತ್ತೂ ಕೂಡ ಯಾವುದೇ ನಾಯಕನ ಪರವಾಗಿ ದೆಹಲಿಗೆ ಹೋಗಿ ವಕಾಲತ್ ಹಾಕಿದವರಲ್ಲ. ಯಾವುದೇ ಸಂದರ್ಭದಲ್ಲೂ ಕೂಡ ರಿಸ್ಕ್ ಅನ್ನ ಮೈ ಮೇಲೆ ತಗೊಳ್ಳೋಂಥ ನಾಯಕ ಅಲ್ಲ ಜಗದೀಶ್ ಶೆಟ್ಟರು. ಸ್ವತಃ ಅವರೇ CM ಆಗಬೇಕಾದ್ರೆ ಯಾವತ್ತು ರಿಸ್ಕ್ ತೊಗೊಳಿದವರು. ಎಲ್ಲ MLAಗಳು ಮನೆಗೆ ಹೋದಾಗ ಮಾತ್ರ ರಿಸ್ಕ್ ತಗೊಂಡ್ರ ಹೊರತಾಗಿ ಸ್ವಂತ ರಿಸ್ಕ್ ತೊಗೊಳ್ಳುವಂಥ ನಾಯಕ ಜಗದೀಶ್ ಶೆಟ್ಟರ್ ಅಲ್ಲ. ಆದರೆ ಪ್ರದೀಪ್ ಶೆಟ್ಟರ್ ಸಲುವಾಗಿ ಡೆಲ್ಲಿಗೆ ಹೋಗಿ ಕೂತರು. ಯಡಿಯೂರಪ್ಪನವರು ಬೇಕು ನನಗೆ ಹೈಕಮಾಂಡ್ ಜೊತೆಗೂ ಚರ್ಚೆ ಮಾಡಬೇಕು ಅಂದರೆ ಸ್ವಂತಕ್ಕೆ ಬಂದಾಗ ಮೈತ್ರಿ ಬಂತು. ಅಂದರೆ ಮಹಾದೇವ್ ಪ್ರಕಾಶ್ ಹೇಳೋ ಪ್ರಕಾರ ಬಹುತೇಕ ಮುಂದಿನ ಬೆಳವಣಿಗೆಗೆ ಇದೊಂದು ರೀತಿ ಪೂರಕವಾದಂಥ ವಾತಾವರಣ ಇದು. ನಾನು ನಿಮ್ಗೆ ಈಗಲೂ ಹೇಳ್ತಾ ಇದ್ದೀನಿ, ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಇವತ್ತಿನವರಿಗೆ ಯಾವುದೂ ಒಂದು ಅಧಿಕೃತವಾದಂಥ ಹೇಳಿಕೆ ಕೊಟ್ಟಿಲ್ಲ. ಒಂದು. ಎರಡನೇದು, ಜಗದೀಶ್ ಶೆಟ್ಟರ್ ಆದಿಯಾಗಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ರಾಷ್ಟ್ರೀಯ ಪಕ್ಷ ನಮ್ಮದೊಂದು ರಾಷ್ಟ್ರೀಯ ಪಕ್ಷ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ಯಾವ ತೀರ್ಮಾನ ತಗೋತಾರೋ ಅದಕ್ಕೆ ನಾವು ಬದ್ಧ ಇದ್ದೀವಿ. ಒಂದು. ಎರಡನೇದು, ಅದನ್ನು ಹೇಳಿದ್ದಾರೆ ಅವರು. ಎರಡನೇದು, ನಾನು ಅದನ್ನು ಹೇಳ್ತಾ ಇದ್ದೀನಿ, ಇದು ಇವತ್ತಲ್ಲೇ ಅವತ್ತು ಹೇಳುವಂಥ ವಿಷಯ. ಎರಡನೇದು, ಒಂದೇನಾಗಿದೆ, ನಮ್ಮ ರಾಜ್ಯದ ಜನಮಾನಸದಲ್ಲಿ ಒಂದು ತಲೆಯಲ್ಲಿ ಬಂದುಬಿಟ್ಟಿದೆ. ಏನಪ್ಪ, ಭಾರತೀಯ ಜನತಾ ಪಕ್ಷದ ಹಿತೈಷಿಗಳ ಮತದಾನದಲ್ಲಿ
ವಿಭಜನೆ ಆಗೋದ್ರಿಂದ ಅನಿಶ್ಚಿತವಾಗಿ ಇವತ್ತು ಕಾಂಗ್ರೆಸ್ ಇಲ್ಲಿ ಅಧಿಕಾರಕ್ಕೆ ಬಂದಿದೆ. ಇನ್ನೊಂದು ಕಡೆ ಏನು ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ, ರಾಜ್ಯದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಒಳ್ಳೆಯ ಸಂಖ್ಯೆಯಲ್ಲಿ ಲೋಕಸಭೆಯನ್ನು ಗೆಲ್ತದೆ. ನಾವು ಈ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ನಮ್ಮ ಗುರಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸೋದು. ಯಾರ ಜೊತೆಗಾದ್ರೂ ಕೈ ಜೋಡಿಸ್ಕೊ, ಯಾರ ಜೊತೆಗಾದ್ರಲ್ಲ. ಮತ್ತಿನ್ನೇನಿದು? ಸಿ ಬೀಯಿಂಗ್ ಎ ಪೊಲಿಟಿಕಲ್ ಪಾರ್ಟಿ, ಒಂದು ರಾಜಕೀಯ ಪಕ್ಷವಾಗಿ ಪ್ರತಿ ಚುನಾವಣೆಯಲ್ಲಿ, ಚುನಾವಣೆ ಅಂದ್ರೆ ಏನು ಸರ್? ಪ್ರಜಾತಂತ್ರ ವ್ಯವಸ್ಥೆ. ಅಲ್ಲ ನನಗೆ ಒಂದು ಅರ್ಥ ಆಗ್ತಾರೆ ಮಲ್ಕಾಪುರ ಅವರೇ, ಚುನಾವಣೆ ಅಲ್ಲ ಒಂದೇ ಒಂದು ನಿಮಿಷ ಅಲ್ಲ, ಜನಸಂಘದಿಂದ ಇಲ್ಲಿವರೆಗೂ ಕೂಡ ನೀವೆಲ್ಲ ಗೆಲ್ಕೊಂಡು ಬಂದವರ 100 ಸೀಟ್ ಗೆದ್ದಿದ್ರ ನೀವು. ಈಗ ತಾನೇ 110 ಬಂದಿರೋದು. ಆಯ್ತಾ? ಕೇಳಿ, ದೇಶದಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರ ರಚನೆ ಆಗಬೇಕಾದ್ರೆ ಮೊದಲನೇ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ರಚನೆ ಆಗಬೇಕಾದ್ರೆ ನಮ್ಮ ಎಡಪಂಕ್ತಿಯರ ಜೊತೆಯಲ್ಲಿ ಅಂದ್ರೆ ಕಮ್ಯುನಿಸ್ಟ್ ಜೊತೆಯಲ್ಲಿ ಸೇರಿಕೊಂಡು ನಾವು ರಾಷ್ಟ್ರ ರಂಗದಲ್ಲಿ ನಾವು ಕೇಂದ್ರದಲ್ಲಿ ಪ್ರಥಮ ಕಾಂಗ್ರೆಸ್ಸೇತರ ಸರ್ಕಾರ ರಚನೆ ಮಾಡಿ ನಾವು ದೇಶದ ಹಿತವನ್ನು ಕಾಪಾಡೋಕ್ಕೋಸ್ಕರ ನಾವು ಮಾಡಿದ್ವಿ. ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ನಮ್ಮ 18 ಜನ ಶಾಸಕರಿದ್ದಾಗೆ ಕಾಂಗ್ರೆಸ್ಸೇತರ ಸರ್ಕಾರವನ್ನು ರಚನೆ ಆಗಬೇಕು ಅನ್ನುವಂಥ ದೃಷ್ಟಿನಲ್ಲಿ ಅಧಿಕಾರದಿಂದ ಹೊರಗುಳಿದು ಬ್ಲ್ಯಾಕ್ ಮೇಲ್ ಮಾಡಿ ನಾವು ಇಷ್ಟು ಮಂತ್ರಿ ಕೊಡಿ, ಉಪಮುಖ್ಯಮಂತ್ರಿ ಕೊಡಿ ಅಥವಾ ನಮ್ಮನ್ನು ಮುಖ್ಯಮಂತ್ರಿ ಮಾಡಿ ಅಂತ ಕೇಳಿಲ್ಲ. ಕಾಂಗ್ರೆಸ್ಸೇತರ ಸರ್ಕಾರವನ್ನ ಈ ರಾಜ್ಯದಲ್ಲಿ ರಚನೆ ಆಗಲಿ ಅಂತೇಳಿ ನಾವು ಬೆಂಬಲ ಕೊಟ್ಟಿದ್ದಾರೆ. ಇವತ್ತು ಕೂಡ ಒಂದೇ ಒಂದು ಗುರಿ ಏನು? ಕಾಂಗ್ರೆಸ್ ಮುಕ್ತವಾದಂತ ಭಾರತದ ನಿರ್ಮಾಣ ಮಾಡಬೇಕಾಗಿದೆ. ಹಾಗಾಗಿ ನಾವು ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸಲಿಕ್ಕೆ ಯಾವ ತಂತ್ರ ಆದ್ರೂ ತಯಾರಿದ್ದೀವಿ. ಮಲ್ಕಾಪುರ ಸ್ಟ್ರಾಟಜಿ. ನೀವು ಸೋತು ಸುಣ್ಣ ಆದ್ಮೇಲೆ ಅಧಿಕಾರ ಕಳ್ಕೊಂಡ ಮೇಲೆ ನಮ್ಗೆ ಎಲ್ಲಿ ಬೇರುಗಳು? ನಾವು ಸೋತು ಸುಣ್ಣಾಗಿದ್ದೆ ಮೊದಲನೇ ಮಾರಿ ಲಕ್ಷ್ಮಣ್ ಅವರೇ. ರಾಜ್ಯದಲ್ಲಿ 2 ಶಾಸಕರಿದ್ದಾಗೆ, ಕೇಂದ್ರದಲ್ಲಿ 2 ಲೋಕಸಭಾ ಸದಸ್ಯರಿದ್ದಾಗೆ ನಾವು ಧೃತಿಗೆಡಲಿಲ್ಲ. ಮುಂದೆ ಮತ್ತೆ ಲೋಕಸಭೆಯಲ್ಲಿ ಬಹುಮತವನ್ನು ತಂದು ಎನ್ಡಿಎ ಸರ್ಕಾರ ರಚನೆ ಮಾಡ್ತೀವಿ. ಅಲ್ಲ, ಬೆನ್ನಿಗೆ ಚೂರಿ ಹಾಕಿದವರು ಪರವಾಗಿಲ್ಲ, ಎದಕ್ಕೆ ಚೂರಿ ಹಾಕಿದವರು ಪರವಾಗಿಲ್ಲ. ಅಧಿಕಾರ ದೇಶದ ಹಿತ ಮುಖ್ಯ, ದೇಶದ ಹಿತ ಮುಖ್ಯ, ವ್ಯಕ್ತಿ ಹಿತ ಮುಖ್ಯ ಅಲ್ಲ, ಪಕ್ಷದ ಹಿತ ಮುಖ್ಯ ಅಲ್ಲ. ದೇಶದ ಹಿತಕ್ಕೋಸ್ಕರ ನಾವು ಯಾವುದೇ ಬಲಿಗುಡ್ಲಿಕ್ಕೆ ತಯಾರಿದ್ದೀವಿ, ಯಾರ ಜೊತೆ ಕೈ ಗುಡಿಸ್ಲಿಕ್ಕೆ ತಯಾರಿದ್ದೀವಿ. ಕಾಂಗ್ರೆಸ್ ಅನ್ನು ಮುಗಿಸ್ತೀವಿ. ಇನ್ನಷ್ಟು ಚರ್ಚೆ ಮಾಡ್ತೀವಿ, ಮಾದೇವ ಪ್ರಕಾಶ್ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು